ನಾನು ಎಸ್ ಗೋವಿಂದ್ ಅಂತ ಈ ಸಂಘದಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಸುಮಾರು 2022ರಿಂದ ಆರ್ ಶ್ರೀನಿವಾಸರ ಅಧ್ಯಕ್ಷತೆಯಲ್ಲಿ ನಮ್ಮ 15 ಜನ ಡೈರೆಕ್ಟ್ರುಗಳು ಗೆದ್ದು ಅಲ್ಲಿಂದ ಇಲ್ಲಿವರೆಗೂ ಸಂಘದಲ್ಲಿ ಸತತವಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಂಡು ಬರ್ತಾಯಿದ್ದೀವಿ. ಅದ್ರ ಜೊತೆಗೆ ಪಾಳು ಬಿದ್ದಿದ್ದ ನಮ್ಮ ಸಭಾಂಗಣವನ್ನು ನವೀಕರಿಸಿದ್ದೇವೆ. ಸುಮಾರು 15 ವರ್ಷದಿಂದ ಕಳೆದಿರತಕ್ಕಂಥ BBMP ಕಂದಾಯವನ್ನು ಕೂಡ ಪಾವತಿ ಮಾಡಿಕೊಂಡು ಬಂದಿದ್ದೇವೆ. ಸುಮಾರು 75ರಿಂದ 100 ಜನ ಅಂಗವಿಕಲರಿಗೆ ನೇರವಾಗಿ ನಮ್ಮ ಸಂಘದ ಖಾತೆಯಿಂದ ಅವರ ಖಾತೆಗಳಿಗೆ ಹಣ ವರ್ಗಾವಣೆ ಆಗ್ತಾಯಿದೆ. ಆಮೇಲೆ ಯಾರಿಗಾದರೂ ಮೆಡಿಕಲ್ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅವರಿಗೆ ಒಂದು ವೈದ್ಯಕೀಯ ಒಂದು ವೆಚ್ಚವನ್ನು ಕೂಡ ಕೊಡುವಂಥ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ. ಆಮೇಲೆ ಸುಮಾರು ಒಂದು 60 ಜನ ಉಚಿತ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು ಅವರಿಗೆ ಬೇಕಾದ ಎಲ್ಲ ಸವಲತ್ತುಗಳನ್ನು ಕೂಡ ನಾವು ಒದಗಿಸಿಕೊಟ್ಟಿದ್ದೇವೆ. ಅದೇ ರೀತಿ ಇತ್ತೀಚೆಗೆ ಕೇಂದ್ರ ಸಚಿವರಾಗಿದ್ದಂಥ ನಮ್ಮ ವಸತಿ ಸಚಿವರಾದ ಶ್ರೀ ಸೋಮಣ್ಣನವರು ಬಂದು ನಮ್ಮ ಹಾಲನ್ನು ಉದ್ಘಾಟನೆ ಮಾಡಿ, ನಮ್ಮ ಲೈಬ್ರರಿನ ಉದ್ಘಾಟನೆ ಮಾಡಿ, ನಮ್ಮ ಕಿಚನನ್ನು ಉದ್ಘಾಟನೆ ಮಾಡಿ ಹಾಗೂ ಅನೇಕ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಕೊಟ್ಟಿದ್ದರು. ಇಲ್ಲಿವರೆಗೂ ಸಹ ಸಂಘ ಈ ಹಿಂದೆ ಎಂದೂ ಕಾಣದಂಥ ರೀತಿಯಲ್ಲಿ ಕೂಡ ಇವತ್ತು ಈ ಮಟ್ಟಕ್ಕೆ ತಂದು ಅಭಿವೃದ್ಧಿಪಡಿಸಿದ್ದೇವೆ. ಕಾರ್ಯದರ್ಶಿಗಳು ಕುಂಬಾರ ಸಂಘ ಗೋವಿಂದ್, ಕಾರ್ಯದರ್ಶಿ ಕುಂಬಾರ ಸಂಘ ರಿಜಿಸ್ಟರ್.